ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ನಿಮಗೆ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ವಿ, ಹಾಗೆ ನಿಮಗೂ ತೋರಿಸೋಣ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ನಾನಿಲ್ಲಿ ಅರ್ಧ kg ಅಷ್ಟು ಅಕ್ಕಿ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿನ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ನೀವು ಕ್ವಾಂಟಿಟಿ ಎಷ್ಟಾದ್ರು ಮಾಡ್ಕೊಳ್ಳಿ, ಅಕ್ಕಿ ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಹಾಗೆ ಪಲಾವ್ ಸಾಮಾನುಗಳು ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಷ್ಟನ್ನು. ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೋಂಪು, ಕಸೂರಿ ಮೇಥಿ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೇನಂದರೆ ಜಾಸ್ತಿ ಹಾಕ್ಬಾರ್ದು, ಪುದೀನ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಬೇಕು, ಇಲ್ಲಾಂದರೆ ಪಲಾವ್ ಟೇಸ್ಟ್ ಬಂದುಬಿಡುತ್ತೆ. ಮತ್ತು 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬಟಾಣಿ ನೆನೆಸ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ ಗೋಡಂಬಿ, ಮತ್ತು ಸ್ವಲ್ಪ ಕರಿಬೇವು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆಮೇಲೆ ಇದಕ್ಕೆ ಸ್ಪೆಷಲ್ಲಾಗಿ ಏನು ಟೇಸ್ಟ್ ಕೊಡೋದೇನು ಅಂದರೆ ಈ ತೆಂಗಿನಕಾಯಿ ಹಾಲು. ನಾನು ತೆಂಗಿನಕಾಯಿನ ರುಬ್ಕೊಂಡು ಹಾಲು ಥರ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಕಾಯಿ ಹಾಕ್ಬಾರ್ದು, ಕಾಯ್ದು ಬರೀ ಹಾಲು. ಮತ್ತು ಹಾಗೆ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ. ಗೀ ರೈಸ್ ಅಲ್ವಾ, ಸೊ ತುಪ್ಪ ಮೇಯ್ನ್ ಇದಕ್ಕೆ. ಸೊ ತುಪ್ಪ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು, ಇಷ್ಟು ಇಟ್ಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಹೇಳ್ದಂಗೆ ಇದರಲ್ಲಿ ನಾನು ಅರ್ಧ kg ಮಾಡ್ತಾ ಇರೋದ್ರಿಂದ ನೀವು ಬೇಕಾದರೆ ಫುಲ್ ಬರೀ ತೆಂಗಿನಕಾಯಿ ಹಾಲಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಅದು ಯಾವಾಗ ಎಷ್ಟು ಹಾಕಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಈಗ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಇದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಗಲೇ ಹೇಳಿದೆ ಅಲ್ವಾ, ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಎಣ್ಣೆಲೇ ಮಾಡ್ಬೋದು. ಎಣ್ಣೆಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಗೀ ರೈಸು. ಸೊ ತುಪ್ಪ ಮೇಯ್ನು. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಮೇಲೆ ಏನು ಮಾಡ್ತೀನಿ, ಅದೇ ಟೇಬಲ್ ಸ್ಪೂನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ನೀವು ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಫುಲ್ ತುಪ್ಪನೇ ಹಾಕ್ಕೋಬೋದು, ಆಗ ಇನ್ನೂ ರಿಚ್ ಫ್ಲೇವರು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಬಟ್ ನಾನು 2 ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಈಗ ಇದು ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಜಾಸ್ತಿ ಬಿಸಿ ಆಗಬಾರ್ದು, ಇಲ್ಲ ತುಪ್ಪ ಸೀದ ವಾಸನೆ ಬಂದುಬಿಡುತ್ತೆ. ಒಂಚೂರು ಬಿಸಿ ಆಯಿತು ಅಂತಂದಾಗ ನಾನು ನಿಮ್ಗೆ ತೋರಿಸೋದಲ್ಲ, ಇಲ್ಲಿ ಸ್ಟಾರ್ ಹೂವು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೋಂಪು ಮತ್ತು ಕಸೂರಿ ಮೇಥಿ ಏನು ತೊಗೊಂಡಿದ್ನೋ ಅಷ್ಟೂ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಈಗ ಫ್ರೈ ಆಗಿರೋದಕ್ಕೆ ಆಗಲೇ ತೋರಿಸಿದ್ನಲ್ಲ ನಾನು, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ತಕ್ಕಂಗೆ ಹಾಕ್ಕೋಬೋದು. ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಕರಿಬೇವು. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಗೀ ರೈಸ್ಗೆ ಮಧ್ಯೆ ಮಧ್ಯೆ ಸಿಕ್ಕಿದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಷ್ಟು ಹಾಕ್ಕೊಂಡು ಈಗ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು 2 ನಿಮಿಷ ಫ್ರೈ ಆದಮೇಲೆ, ಆಗಲೇ ನಾನು ಹಸಿ ಬಟಾಣಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅನ್ನೋರು ನೀವು ಬೇಕಾದ್ರೆ ಒಣಗಿರೋ ಬಟಾಣಿನೇ ಓವರ್ ನೈಟ್, ಇಲ್ಲಾಂದರೆ 4 to 5 hours ನೆನೆಸ್ಕೊಂಡು ಆಮೇಲೆ ಅದನ್ನು ಹಾಕ್ಬೋದು. ಇವಾಗ ನಾನು ಹಸಿ ಬಟಾಣಿನೇ ಇತ್ತು, ಅದಕ್ಕೊಂದು ಸ್ವಲ್ಪ ತೊಳ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಬಟಾಣಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಒಂದು 2 ನಿಮಿಷ ಆದಮೇಲೆ 2 ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ ಒಂದು ಸ್ವಲ್ಪ. ಈಗ ಇದು ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ಬೇಕಾದ್ರೆ ಇದನ್ನು ಜಜ್ಜಿ ಕೂಡ ಹಾಕೋಬೋದು.
ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನನ್ನ ಹತ್ರ ಪೇಸ್ಟ್ ಇತ್ತು ಅಂತೇಳಿ ನಾನು 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನು ಹಾಕ್ಕೋಬೋದು, ಹಾಕ್ಕೊಳ್ಳಿ. ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಸೊ ಸೀದೋಗೋ ಥರ ಆಗಿಬಿಡುತ್ತೆ ಎಲ್ಲ. ಅದಕ್ಕೋಸ್ಕರ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ, ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಅಷ್ಟೇ ಫ್ಲೇಮ್ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ತೋರಿಸಿದ್ನಲ್ಲ, ಅದು ಎರಡನ್ನೂ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಇದು ಪಲಾವ್ ಥರ ಟೇಸ್ಟ್ ಕೊಟ್ಬಿಡುತ್ತೆ. ಗೀ ರೈಸ್ ಆಗಿರೋದ್ರಿಂದ ಎರಡನ್ನೂ ಕಮ್ಮಿ ಇರಬೇಕು. ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಆದರೆ ಕಮ್ಮಿ ಹಾಕ್ಕೊಳ್ಳಿ. ಈಗ ತೋರಿಸಿದ್ನಲ್ಲ ನಾನು ಅಷ್ಟು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇದಕ್ಕೆ. ಇದು ಒಂದು 5 ನಿಮಿಷ ಹುರ್ಕೊಳ್ಳಿ. ಹುರ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ, ಪುದೀನದು ಕೊತ್ತಂಬರಿ ಸೊಪ್ಪು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗಬೇಕು. ಅಷ್ಟು ಹೊತ್ತು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಒಂದು 5 ನಿಮಿಷ ಆಗಿದೆ. ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ ತೆಂಗಿನಕಾಯಿ ಹಾಲು ಅಂತ. ಈಗ ತೋರಿಸ್ತಾ ಇರೋ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಸೊ ನಾನು ತೆಂಗಿನಕಾಯಿ ಹಾಲು ಮಾಡಿಟ್ಕೊಂಡಿದ್ದೀನಿ. ಈಗ ಇದು 2 ಲೋಟ ಹಾಲು ಬಂದಿತ್ತು ನಂದು, ತೆಂಗಿನಕಾಯಿದು ರುಬ್ಬಿ ಹಿಂಡ್ಕೊಂಡಿರೋದು. ಇದನ್ನು ಹಾಕ್ಕೊಂಡು ನಾನು 2 ಲೋಟ ಹಾಲು ಹಾಕ್ಕೊಂಡು ಮಿಕ್ಕಿದ 2 ಲೋಟ ಅಷ್ಟು ನೀರು ಹಾಕ್ಕೋತೀನಿ. ಇದು ಇಷ್ಟೇ ಹಾಕೋಬೇಕು ಅಂತೇನಿಲ್ಲ. ಈಗ ನೋಡಿ 1.5 ಲೋಟ 1 ಅಷ್ಟು ಆಯಿತು. ಇನ್ನು ಮಿಕ್ಕಿದ ಏನಿತ್ತು ಅಷ್ಟು ನಾನು ನೀರು ಮಿಕ್ಸ್ ಮಾಡ್ಕೋತೀನಿ. ನೀವು ಫುಲ್ಲು ಬೇಕಾದ್ರೆ ತೆಂಗಿನಕಾಯಿ ಹಾಲು ಹಾಕ್ಕೋತೀರಾ ಅಂತಂದರೆ ಫುಲ್ ತೆಂಗಿನಕಾಯಿ ಹಾಲನ್ನೇ ಹಾಕೋಬೋದು. ಇಲ್ಲ ಅಂತಂದರೆ ತೆಂಗಿನಕಾಯಿ ಹಾಲಿಲ್ಲ ಅಂದರೆ ನಾರ್ಮಲ್ ಹಾಲು ಯೂಸ್ ಮಾಡ್ತೀವಲ್ಲ, ಅದನ್ನು 1 ಲೋಟ ಮಾಡ್ಕೋಬೋದು. ಅದರ ಟೇಸ್ಟ್ ಒಂಥರ ಚೇಂಜ್ ಬರುತ್ತೆ. ಈ ತೆಂಗಿನಕಾಯಿ ಹಾಲು ಮಾಡೋದ್ರಿಂದನೇ ಗೀ ರೈಸ್ ತುಂಬ ಚೆನ್ನಾಗಿ ಬರೋದು. ಒಂದು ಸಲ ಈ ಥರ ಟ್ರೈ ಮಾಡಿ. ಇದರಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡು ನೀರು ಹಾಕ್ಕೊಂಡು ರುಬ್ಬಿ ಹಿಂಡ್ಕೊಂಡಿದ್ದೀನಿ. ಸೊ ನನಗೆ 1.5 ಲೋಟದಷ್ಟು ಹಾಲು ಬಂತು. ಇನ್ನು 1.5 ಲೋಟ ಅಂದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಮತ್ತೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನೊಂದು ಮಿಕ್ಸ್ ಕೊಟ್ಕೊಳ್ಳೋಣ. ಇದು ಒಂದು ಕುದಿ ಬರೋವರೆಗೂ ಹೀಗೆ ಒಂದು ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ ಇದನ್ನು. ಆಮೇಲೆ ಗೀ ರೈಸ್ ಅಂದ್ರೇ ಬೆಳ್ಳಗಿರಬೇಕು, ಯಾವುದೇ ಕಲರ್ ಹಾಕಬಾರ್ದು. ಅದಕ್ಕೆ ನಾನು ಇದಕ್ಕೆ ಯಾವುದೇ ಅರಿಶಿನ ಹಾಕಿಲ್ಲ. ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಇನ್ನೂ ಬೆಳ್ಳಗಿದೆ. ನೋಡಿ, ನಾವು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ, ಯಾವುದೂ ಅಷ್ಟೇ ಹಾಕಿಲ್ಲ. ಎಲ್ಲನೂ ಹಾಗೆ ಕಟ್ ಮಾಡಿ ಹಾಕಿರೋದ್ರಿಂದ ಅದು ಬೆಳ್ಳಗೇನೆ ಇದೆ, ವೈಟಿಗೆ. ಸೊ ನೀವು ಅಷ್ಟೇ ಹಾಗೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ಗೀ ರೈಸು. ಜೊತೆಗೆ ನಿಮಗೆ ಇದಕ್ಕೆ ಗೀ ರೈಸ್ಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಅಲ್ಲಿ ಮುಚ್ಚಿಟ್ಟು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಕಡಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ. ಮತ್ತು 2 ಎಸಳು ಬೆಳ್ಳುಳ್ಳಿ, 2ರಿಂದ 3 ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಟ್ನಿಗೆ. ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ಗೀ ರೈಸ್ಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಟ್ನಿ, ಇಲ್ಲ ಕುರ್ಮಾ ಯಾವುದಾದ್ರೂ ಮಾಡ್ಬೋದು. ಇವತ್ತು ನಾನು ಸಿಂಪಲಾಗಿ ಚಟ್ನಿ ಮಾಡೋಣ ಅಂತ ಮಾಡಿದ್ದೆ. ಈಗ ಚಟ್ನಿ ಆಯಿತು. ಈ ಕಡೆ ಇದು ಮುಚ್ಚಿಟ್ಟಿದ್ದು ಕೂಡ ಇದು ಕುದೀತಾ ಇದೆ ಚೆನ್ನಾಗಿ, ನೀವು ನೋಡ್ಬೋದು. ಈಗ ಈ ಟೈಮಲ್ಲಿ ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿತ್ತಾ ಏನು ಅಂತ. ಕರೆಕ್ಟಾಗಿತ್ತು ಅಂತಂದರೆ ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಆಗಲೇ ನಾವು ನೆನೆಸಿಟ್ಕೊಂಡಿದ್ವಿ, ತೊಳೆದು ಇಟ್ಕೊಂಡಿದ್ವಿ, ಅದು ಅಕ್ಕಿನ ಇವಾಗ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಡೋದೇನಕ್ಕೆ ಅಂತಂದರೆ ಅದು ತೆಂಗಿನಕಾಯಿ ಹಾಲು
ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು ಅನ್ನಕ್ಕೆ. ಇಲ್ಲ ಮಸಾಲೆ ಒಂದು ಕಡೆ, ಮಸಾಲೆ ಎಲ್ಲ ಮೇಲೆ, ಅನ್ನ ಎಲ್ಲ ಕೆಳಗಡೆ ಆ ಥರ ಆಗಿಬಿಡುತ್ತೆ. ಆಗ ತಿಂದಾಗ ರುಚಿ ಇರಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಕೊಂಡು ಇದನ್ನು ಹೀಗೆ ಒಂದು ಕುದಿ ಬರೋಕ್ಕೆ ಬಿಡಿ. ಕುದಿ ಬಂದಮೇಲೆ ಮುಚ್ಚೋಣ. ಮುಚ್ಚಿದಾಗ ಆಗ ಎಲ್ಲದಕ್ಕೂ ನೀಟಾಗಿ ಫ್ಲೇವರು, ಈ ಉಪ್ಪು ಮತ್ತು ಹಾಕಿರೋ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹಿಡಿದಿಯುತ್ತೆ. ಕೂಗೋಕ್ಕೂ ಅಷ್ಟೇ ಚೆನ್ನಾಗಾಗುತ್ತೆ. ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಆಲ್ರೆಡಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಗೀ ರೈಸ್ಗೆ ರುಚಿ ಕೊಡೋದೇ ತೆಂಗಿನಕಾಯಿ ಹಾಲು. ನೀವು ಹಾಲು ಬೇಕಾದರೆ ನಾನು ಹೇಳಿದ್ನಲ್ಲ ನಿಮ್ಗಾಗಲೇ 2 ಲೋಟ ಅಕ್ಕಿಗೆ 4 ಲೋಟ ನಾನು ಹಾಕಿದ್ದೀನಿ. 4 ಲೋಟನೂ ಕೂಡ ನೀವು ತೆಂಗಿನಕಾಯಿ ಹಾಲೇ ಹಾಕ್ಬೋದು. ಹಾಕೋಕ್ಕಾಗಲ್ಲ ಅನ್ನೋರು ಬೇಕಾದರೆ 2 ಲೋಟ ತೆಂಗಿನಕಾಯಿ ಹಾಲು, 2 ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಫುಲ್ಲು ಹಾಲು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಅದು ಒಂದು ಕುದಿ ಬಂತು ಅಂತೇಳಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ತರಿಸ್ಕೊತೀನಿ. 2 ವಿಷಲ್ ಆದರೆ ಸಾಕು. ಇಲ್ಲ ನೀವು 3 ಬೇಕು ಅಂದರೆ ಫುಲ್ ಸಾಫ್ಟ್ ಆಗುತ್ತೆ, ಆ ಥರ ಬೇಕಾದ್ರೂ ಮಾಡ್ಬೋದು. ಈಗ ನೋಡಿ ವಿಷಲ್ ಕೂಗಿತ್ತು. ನಾನು ಓಪನ್ ಮಾಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಕೂಡ ಅಷ್ಟೇ ಫುಲ್ ವೈಟಿಗೆ ಬಂದಿದೆ. ಗೀ ರೈಸ್ ಯಾವ ಕಲರ್ ಇರುತ್ತೋ ಆ ಥರ. ಎಲ್ಲೂ ಕೂಡ ನೋಡಿ ಮಸಾಲೆ ಮೇಲೆ ಬರೋದು, ಬರೀ ವೈಟಿಗಿರೋದು ರೈಸ್ ಆ ಥರ ಆಗಿಲ್ಲ, ಉದ್ದುದ್ರಾಗಿ ನೀಟಾಗಾಗಿದೆ. ನೀವು ಅಷ್ಟೇ ಮನೇಲಿ ಒಂದು ಸಲ ಈ ಥರ ನಾನು ತೋರಿಸಿರೋಷ್ಟು ಇಂಗ್ರೀಡಿಯೆಂಟ್ಸು, ಆಮೇಲೆ ಪ್ರಮಾಣವೂ ಅಷ್ಟೇ ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಇರಲ್ಲ, ಕಮ್ಮಿ ಹಾಕ್ಬಿಟ್ರು ಅಷ್ಟೇ. ಯಾವುದೇ ಆಗಲಿ ಜಾಸ್ತಿನೂ ಹಾಕ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು. ಯಾವ ಅಡುಗೆಗೆ ಎಷ್ಟು ಪದಾರ್ಥ, ಯಾವ ಕ್ವಾಂಟಿಟಿ, ಯಾವ ಕ್ವಾಲಿಟಿ ಹಾಕಬೇಕು ಅಷ್ಟು ಹಾಕಿದ್ರೇ ಚೆನ್ನಾಗಿ ಬರೋದು. ಅಷ್ಟು ಪ್ರಮಾಣದಲ್ಲಿ ನಾನು ತೋರಿಸಿರೋ ಹಾಗೆ ಹಾಕಿ ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿ ಬಂತು ಏನು ಅಂತ ನನಗೆ ಕಮೆಂಟ್ ಮುಖಾಂತರನೂ ತಿಳಿಸಿ. ಇದು ನಮ್ಮ ಮನೇಲಿ ಈ ಥರ ಆಗಿತ್ತು ಗೀ ರೈಸ್ ಇವತ್ತು. ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ವೈಟಾಗಿ ಗೀ ರೈಸ್ ಬಂದಿದೆ. ನಾವು ತಿಂದು ಟೇಸ್ಟ್ ಕೂಡ ನೋಡಿದ್ವು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ಸ್ನೇಹಿತರೆ ಮನೇಲಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದೆ ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಮಾಡಿ ತೋರಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೋ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.